ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನು ತಿಂಡಿ ಮಾಡ್ತಾ ಇದ್ದೀರಾ ಎಲ್ಲ? ಇವತ್ತು ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ ಮಾಡೋಣ ಅಂತ ನಿನ್ನೆ ರಾತ್ರಿನೇ ಕೇಳಿದ್ದೆ. ಅದಕ್ಕೆ ಕಡಲೆಕಾಳ್ದು ಗ್ರೇವಿ ಮಾಡಿದ್ದೀನಿ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಅವ್ಳು ಸ್ಕೂಲಿಗೆ ಬೇಕಲ್ವ, ಅದಕ್ಕೋಸ್ಕರ 2 ಟೈಮ್ಗೆ ಅಂತ ಗ್ರೇವಿನೂ ಮಾಡಿರೋದು. ಚೆನ್ನಾಗಿ ತೊಗೊಂಡೋಗ್ತಾಳೆ ತಿನ್ನೋಕ್ಕೆ, ಅಷ್ಟೇ, ಇನ್ನೇನು ಮಾಡಿಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಿದ್ದಾರೆ ಹಸ್ಬೆಂಡು, ಬೇಗ ಎದ್ಬಿಟ್ಟು ಈ ಥರ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಮನೆ ಕೆಲಸ ಎಲ್ಲ ಆಯಿತು, ಕ್ಲೀನಿಂಗ್ ಎಲ್ಲ ಆಗಿದೆ, ಇನ್ನೇನಿಲ್ಲ ಕೆಲಸ. ಇನ್ನೊಂದು ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ. ನೋಡ್ತಾ ಇದ್ದೀನಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಏನಿಲ್ಲ ಇನ್ನು ಮಾಡೋಕ್ಕೆ ಕೆಲಸ. ಟೀ ಮಾಡೋಣ ಅಂತ ಇದ್ದೀವಿ, ಟೀ ಮಾಡಿ ಕುಡಿಬೇಕು. ಕಿಚನ್ ಎಲ್ಲ ರೆಡಿಯಾಗಿದೆ, ಇದು ನೆನೆಸಿದ್ದೀನಿ, ಇದನ್ನೊಂದು ಮಾಡಬೇಕಿನ್ನು. ಈ ಥರ ಇರುತ್ತಲ್ಲ, ತುಂಬ ಕಷ್ಟ ಇದು, ನೀರು ಬೇಕಷ್ಟೇ. 1 ದಿವಸ ಆಯಿತು ನೆನೆಸಿ, ಇವತ್ತು ಮಧ್ಯಾಹ್ನ ಮಾಡಬೇಕು ಗ್ರೇವಿ, ಚೆನ್ನಾಗಿರುತ್ತೆ ಊಟಕ್ಕೆ. ಬರ್ತಾಳೆ, 3 ಡೇಸ್ ರಜಾ ಅಂತೆ ಸ್ಕೂಲ್ಗೆ, ಅದಕ್ಕೆ ಫುಲ್ ಖುಷಿಯಾಗಿದ್ದಾಳೆ, ರಜಾ ಅಲ್ವಾ ಅಂತೇಳ್ಬಿಟ್ಟು. ನೀವೆಲ್ಲ ಏನು ಮಾಡಿದ್ದೀರಾ? ನಾಳೆ ಹಬ್ಬ ಅಲ್ವಾ, ಎಲ್ಲರೂ ಹಬ್ಬ ಮಾಡ್ತಾಯಿದ್ದೀರಾ? ನಾವೇನೂ ಮಾಡ್ತಾಯಿಲ್ಲ, ನಾರ್ಮಲಾಗಿ ಹಬ್ಬ ಮಾಡ್ತೀವಿ ಅಷ್ಟೇ. ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ, ನೀರು ಹಾಕಿ. ತುಂಬ ಕೆಲಸ ಇತ್ತು ಇವತ್ತು, ಕ್ಲೀನಿಂಗು ಸಾಕಾಗೋಯ್ತು. ಇನ್ನೊಂದು ಟೀ ಮಾಡಿ ಕುಡಿದ್ರೆ ಇವತ್ತಿನ ದಿನ ಮುಗೀತು ಅಂತ. ಡೈಲಿ ಟೀ ಕುಡಿಯೋದೆಲ್ಲ ಕೆಲಸ ಆದಮೇಲೆ ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಮಧ್ಯಾಹ್ನಕ್ಕೊಂದು ಅಡುಗೆ ಮಾಡಬೇಕು,